ಮಾಡದಿದ್ರೆ ಕೇರಳದ ಈ ಮಹಿಳೆ ದೂರದ ಯಮನ್ನಲ್ಲಿ ಬುಧವಾರದ ನಸುಕಿನ ಜಾವದ ಹೊತ್ತಿಗೆ ಸಾರ್ವಜನಿಕರ ಎದುರೇ ಗಲ್ಲು ಶಿಕ್ಷೆಗೆ ಗುರಿಯಾಗಬೇಕಿತ್ತು. ಆದರೆ ದೇವರು ದೊಡ್ಡವರು. ಸರ್ಕಾರ, ಕೋರ್ಟ್ ಎಲ್ಲರೂ ಕೈಕೊಟ್ಟಾಗ ಸಾಮಾಜಿಕ ಧಾರ್ಮಿಕ ನಾಯಕರು ಸಂಧಾನ ನಡೆಸಿದ್ದಾರೆ. ಗಲ್ಲು ಶಿಕ್ಷೆ ಮುಂದೂಡಿಕೆಯಾಗಿದೆ. ಏನದು ಕೇರಳದ ನರ್ಸ್ ಕೇಸ್? 1000 ಮೈಲು ದೂರದಲ್ಲಿ ಆಕೆ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ಯಾಕೆ? ಒಂದು ವೇಳೆ ವಿಧಿ ಕೈಕೊಟ್ಟಿದ್ದರೆ ಕೇರಳದ ನರ್ಸ್, ಮುದ್ದು ಮಗಳ ತಾಯಿ ಹೀಗೆಯೇ ಯಮನ್ ಎಂಬ ಕಟ್ಟರ್ ಇಸ್ಲಾಮಿಕ್ ದೇಶದ ಸಿಟಿಯ ಮಧ್ಯೆ ಸಾರ್ವಜನಿಕರ ಎದುರೇ ಗಲ್ಲು ಶಿಕ್ಷೆಗೆ ಒಳಗಾಗ್ತಿದ್ರು. ಅಕ್ಷರಶಃ ಹೀಗೆ. ಹೌತಿ ಬಂಡುಕೋರರದ್ದೇ ಸರ್ಕಾರವಿರೋ ಆ ದೇಶದಲ್ಲಿ ಹೌತಿ ಸೈನಿಕರ ಗುಂಡಿಗೆ ನಿಮಿಷ ಎಂಬ ಹುಡುಗಿ ನಿಮಿಷಾರ್ಧದಲ್ಲಿ ದಯನೀಯವಾಗಿ ಕೊನೆಯುಸಿರೆಳೆಯುತ್ತಿದ್ರು. ಬುಧವಾರವೇ ಬೆಳಗ್ಗಿನ ಜಾವ ಯಮನ್ನ ಜೈಲಿನಿಂದ 2 ಕೈಗಳನ್ನು ಕಟ್ಟಿ ಜನರೆದುರು ತಂದು ಹೀಗೆ ಗುಂಡು ಹೊಡೆದು ಸಾಯಿಸಬೇಕಾಗಿತ್ತು. ಜನ ನೋಡುತ್ತಿದ್ದಂತೆಯೇ ನೆಲದಡಿ ಅಂಗಾತ ಮಲಗಿಸಿ ಬೆನ್ನಿನ ಭಾಗಕ್ಕೆ ಸಾಯುವವರೆಗೂ ಗುಂಡು ಹಾರಿಸುತ್ತಿದ್ರು. ಭಾರತದ ಹೆಣ್ಮಗಳೊಬ್ಬಳು ಹೀಗೆ ವಿದೇಶದ ನೆಲದಲ್ಲಿ ಮೊದಲ ಬಾರಿಗೆ ಗಲ್ಲು ಶಿಕ್ಷೆಗೆ ಪಾತ್ರಳಾಗಬೇಕಾಗಿತ್ತು ನಿಮಿಷಾ ಪ್ರಿಯ. ಭಾರತೀಯ ನರ್ಸ್ಗೆ ಯಮನ್ ದೇಶದಲ್ಲಿ ಗಲ್ಲು, ಸದ್ಯಕ್ಕೆ ಬ್ರೇಕ್. ಕೊನೆ ಕ್ಷಣದಲ್ಲಿ ಗಲ್ಲು ಶಿಕ್ಷೆ ಮುಂದೂಡಿಕೆಯಾದದ್ದು ಹೇಗೆ? ಈಕೆ ನಿಮಿಷಾ ಪ್ರಿಯ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗಲ್ಲು ಶಿಕ್ಷೆಗೊಳಗಾಗಿ ಶವವಾಗಿ ಭಾರತಕ್ಕೆ ಮರಳಬೇಕಾದವಳಿಗೆ ಇನ್ನೂ ಕೆಲ ದಿನಗಳ ಜೀವಭಿಕ್ಷೆ ದೊರೆತಿದೆ. ಮುಂದೆ ಗಲ್ಲು ಶಿಕ್ಷೆಯಾಗಿಯೇ ಬಿಡುತ್ತಾ ಅಥವಾ ಜೀವಂತವಾಗಿ ಮರಳಿ ಭಾರತಕ್ಕೆ ಬರುತ್ತಾಳ? ಯಾವ ಭರವಸೆಯೂ ಇಲ್ಲ. ಎಲ್ಲವೂ ಅನಿಶ್ಚಿತವಾಗಿದೆ. ಕಳೆದ 6-7 ತಿಂಗಳಿನಿಂದ, ಅಂದರೆ ನಿಮಿಷಾಗೆ ಯಮನ್ ದೇಶದ ಕೋರ್ಟ್ನಲ್ಲಿ ಗಲ್ಲು ಶಿಕ್ಷೆ ಘೋಷಣೆಯಾದಂದಿನಿಂದಲೇ ಈ ಅನಿಶ್ಚಿತತೆ ಕಾಡುತ್ತಲೇ ಇದೆ. ಆದರೆ ಜುಲೈ 16ರಂದು ನಿಮಿಷಾಗೆ ಗಲ್ಲು ಶಿಕ್ಷೆ ವಿಧಿಸಲು ಅಲ್ಲಿನ ಪರಮೋಚ್ಚ ನ್ಯಾಯಾಲಯ ಆದೇಶಿಸಿತ್ತು. ಆದರೆ ಅದಕ್ಕೂ ಒಂದು ದಿನ ಮುನ್ನ ಒಂದು ಮಿರಾಕಲ್ ನಡೆದು ಬಿಟ್ಟಿದೆ. ಕೇರಳದ ಇಸ್ಲಾಂ ಧರ್ಮಗುರುವೊಬ್ಬರ ಮಧ್ಯಸ್ಥಿಕೆಯಲ್ಲಿ ಸಂತ್ರಸ್ತ ಕುಟುಂಬದ ಜೊತೆಗಿನ ಸಂಧಾನದಲ್ಲಿ ಸ್ವಲ್ಪ ಮಟ್ಟಿನ ಸಕ್ಸಸ್ ಸಿಕ್ಕಿಬಿಟ್ಟಿದೆ. ಗಲ್ಲು ಶಿಕ್ಷೆಗೆ ತಡೆ ಸಿಕ್ಕಿಲ್ಲವಾದರೂ ಅದು ಮುಂದೂಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಇನ್ನಷ್ಟು ಸಂಧಾನಕ್ಕೆ ಸಮಯ ಸಿಕ್ಕಿದೆ. ನಿಮಿಷ ಜೀವಂತವಾಗಿ ಸ್ವದೇಶಕ್ಕೆ ಮರಳೋ ಆಸೆ ಚಿಗುರೊಡೆದಿದೆ. ಯಾರಿದು ನಿಮಿಷ? ಈ ನರ್ಸ್ಗೇಕೆ ಗಲ್ಲು ಶಿಕ್ಷೆ? ನಿಮಿಷಾ ಪ್ರಿಯ ಕೇರಳದ ಪಾಲಕ್ಕಾಡ್ ಎಂಬ ಜಿಲ್ಲೆಯ ಪುಟ್ಟ ಊರಿನ ಕ್ರೈಸ್ತ ಹುಡುಗಿ. ಬಡತನದಲ್ಲೇ ಬೆಳೆದ ಹುಡುಗಿಗೆ ಏನಾದರೂ ದೊಡ್ಡದನ್ನ ಸಾಧಿಸಬೇಕೆಂಬ ಹುಚ್ಚು ಆಸೆ. ಹಾಗೆ ಕೇರಳದ ಬಹುತೇಕ ಹುಡುಗಿಯರಂತೆ ನರ್ಸ್ ವ್ಯಾಸಂಗ ಮಾಡಿದ್ದರು. ಕೇರಳದ ಬಹುತೇಕರಂತೆ ಗಲ್ಫ್ ದೇಶದ ಉದ್ಯೋಗದ ಆಸೆಯೂ ಚಿಗುರೊಡೆದಿತ್ತು. ಪಾಲಕ್ಕಾಡಿನ ನಿಮಿಷಾ ಪ್ರಿಯ ಯಮನ್ಗೆ ಹೊರಟು ನಿಂತಾಗ ಅವಳ ವಯಸ್ಸು 20. ಆಗಷ್ಟೇ ನರ್ಸಿಂಗ್ ಪಾಸ್ ಆಗಿ ಬಂದಿದ್ದಳು. ಕೇರಳದ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಂದ್ರೆ ತಿಂಗಳಿಗೆ 3,000 ರೂಪಾಯಿ ಬರಬಹುದು. ಅದೇ ಗಲ್ಫ್ ದೇಶಕ್ಕೆ ಹೋದ್ರೆ ಕೈತುಂಬ ಸಂಪಾದಿಸಬಹುದು. ಯಮನ್ನಲ್ಲಿ ಆಸ್ಪತ್ರೆಗೆ ನರ್ಸ್ಗಳು ಬೇಕು ಎಂದು ಜಾಹೀರಾತು ಕಂಡಿತ್ತು. 1 ರಿಯಾಲ್ಗೆ ಸಿಗೋದು 36 ಪೈಸೆ. ಆದ್ರೇನಂತೆ ತಿಂಗಳಿಗೆ 30,000ಕ್ಕೆ ಕಡಿಮೆ ಇಲ್ಲದಂತೆ ಸಂಬಳ ಕೊಡ್ತಾರೆ. ಮಸ್ತಾಯ್ತಲ್ಲ. ನಿಮಿಷಾ ಪ್ರಿಯ ಹೊರಟೇ ಬಿಟ್ಟಳು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಸಂಬಳ 50,000 ತನಕ ಏರಿಕೆಯಾಯಿತು. ನಿಮಿಷಾ ಪ್ರಿಯ ಮದುವೆಯೂ ಆಯಿತು. ಮಗಳೂ ಹುಟ್ಟಿದಳು. ಸಂಸಾರ ಯಮನ್ನಲ್ಲಿ ಸುಖವಾಗಿತ್ತು. ಒಂದಷ್ಟು ವರ್ಷ ಯಮನ್ ರಾಜಧಾನಿ ಸನಾ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ನರ್ಸ್ ಆಗಿ ಕೆಲಸ ಮಾಡಿದ್ರು. ಬದುಕಿನ ಕನಸುಗಳು ವಿಸ್ತರಿಸಿದ್ವು. 6 ವರ್ಷಗಳು ಕಳೆದಿದ್ದವು.
ಗಂಡ ಹೆಂಡತಿ ತಾವೇ ಒಂದು ಸ್ವಂತ ನರ್ಸಿಂಗ್ ಕ್ಲಿನಿಕ್ ಮಾಡಿದ್ರೆ ಹೇಗೆ ಎಂದು ಯೋಚಿಸಿದ್ರು. ಸಾಲ ಮಾಡಿಕೊಂಡು 16 ಬೆಡ್ನ ಕ್ಲಿನಿಕ್ ತೆರೆಯಲು ಮುಂದಾದ್ರು. ಆದರೆ ಎಮನ್ನ ಕಾನೂನು ಏನೆಂದ್ರೆ ಹೊರಗಿನವರು ಸ್ವಂತವಾಗಿ ಅಲ್ಲಿ ಉದ್ಯಮ ಆರಂಭಿಸುವಂತಿಲ್ಲ. ಅದಕ್ಕೆ ಆ ದೇಶದ ಒಬ್ಬರಾದರೂ ಪಾಲುದಾರ ಬೇಕು. ನಿಮಿಷ ಪ್ರಿಯ ದಂಪತಿ ತಮ್ಮ ಪರಿಚಯದ ಜವಳಿ ವ್ಯಾಪಾರಿ ತಲಾಲ್ ಅಬ್ದೋ ಮಹದಿ ಎಂಬುವರನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ಮಾಡಿಕೊಂಡ್ರು. ಕ್ಲಿನಿಕ್ ಆರಂಭಿಸಿದ ನಂತರ ನಿಮಿಷ ಮತ್ತು ಮೆಹದಿ ನಡುವೆ ಮನಸ್ತಾಪ ಹುಟ್ಕೊಂಡಿತ್ತು. ಒಂದು ಮೂಲದ ಪ್ರಕಾರ ನಿಮಿಷ ನನ್ನ ಹೆಂಡತಿ ಅಂತ ಮೆಹದಿ ಹೇಳಿಕೊಂಡು ತಿರುಗುತ್ತಿದ್ದುದೇ ಕಾರಣ. ಜೊತೆಗೆ ನಿಮಿಷ ಅವರಿಗೆ ಮೆಹದಿಯು ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಅದಕ್ಕಿಂತಲೂ ಮುಖ್ಯವಾಗಿ ನಿಮಿಷ ಬಳಿ ಇದ್ದ ಹಣ ಮತ್ತು ಪಾಸ್ಪೋರ್ಟ್ ಅನ್ನು ಕಸಿದುಕೊಂಡಿದ್ರು ಎನ್ನುವ ಆರೋಪಗಳಿವೆ. ಇದರಿಂದ ಕಂಗೆಟ್ಟಿದ್ದ ನಿಮಿಷ ಅವರು ಹೇಗಾದ್ರೂ ಮಾಡಿ ಅವುಗಳನ್ನು ಮರಳಿ ಪಡೆಯಬೇಕು ಎನ್ನುವ ತವಕದಲ್ಲಿ ಮೆಹದಿಗೆ ಮತ್ತು ಬರಿಸುವ ಚುಚ್ಚುಮದ್ದು ನೀಡಿದ್ರು. ಆದರೆ ಅದರ ಡೋಸ್ ಹೆಚ್ಚಾಗಿ ಮೆಹದಿ ಉಸಿರು ಚೆಲ್ಲಿದ್ರು. ಪ್ರಕರಣವನ್ನ ಮುಚ್ಚಿಹಾಕಲು ನಿಮಿಷ ಅವರು ಮೆಹದಿಯ ಮೃತದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಟ್ಯಾಂಕ್ಗೆ ಎಸೆದಿದ್ರು ಎಂದು ಹೇಳಲಾಗ್ತಿದೆ. ಈ ಪ್ರಕರಣದ ನಂತರ ನಿಮಿಷ ಅವರ ಬದುಕು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಸಾವನ್ನ ಎದುರು ನೋಡುತ್ತಲೇ ಕಳೆದ 8 ವರ್ಷಗಳಿಂದ ಅವರು ಜೈಲುವಾಸ ಅನುಭವಿಸುತ್ತಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿ ಜೈಲು ಸೇರಿದ ಪ್ರಿಯಾ ಅವರಿಗೆ ಅಲ್ಲಿನ ಕೋರ್ಟ್ ಮರಣದಂಡನೆ ವಿಧಿಸಿತು. ಅಲ್ಲಿನ ಸುಪ್ರೀಂ ಕೋರ್ಟ್ ಶಿಕ್ಷೆಯನ್ನ ಎತ್ತಿ ಹಿಡಿಯಿತು. ಯೆಮನ್ನ ಅಧ್ಯಕ್ಷ ರಷದ್ ಅಲ್ ಅಲ್ಮಿ ಕೂಡ ಮರಣದಂಡನೆಯನ್ನ ಅನುಮೋದಿಸಿದ್ರು. ಎಲ್ಲ ದಾರಿಗಳು ಮುಚ್ಚಿಹೋದವು ಎನ್ನುವಂಥ ಸ್ಥಿತಿಯಲ್ಲಿ ಅವರಿಗೆ ಬೆಳಕಿನ ಕಿಂಡಿಯಾಗಿ ಕಂಡದ್ದು ಪರಿಹಾರ ನೀಡಿ ಕ್ಷಮಾದಾನ ಗಳಿಸುವ ದಾರಿ, ಅಂದ್ರೆ ಬ್ಲಡ್ ಮನಿ. ಯೆಮನ್ ಗಲಭೆ ಕ್ಲಿನಿಕ್ ಮುಳುಗಿಸಿದ್ದ ಮೆಹದಿ. ನಿಮಿಷ ಮತ್ತು ಮೆಹದಿ ಜಂಟಿಯಾಗಿ ಕ್ಲಿನಿಕ್ ತೆರೆದ ಮರುವರ್ಷವೇ ಯೆಮನ್ನಲ್ಲಿ ಗಲಭೆಗಳು ಶುರುವಾದವು. ಹೌತಿ ಮಿಲಿಟೆಂಟ್ಗಳು ರಾಜಧಾನಿಗೆ ನುಗ್ಗಿ ಪಾರ್ಲಿಮೆಂಟನ್ನ ವಶಪಡಿಸಿಕೊಂಡು ಅಧ್ಯಕ್ಷನನ್ನ ಒದ್ದೋಡಿಸಿ ಇಡೀ ಸರ್ಕಾರವನ್ನ ತಮ್ಮದಾಗಿಸಿಕೊಂಡ್ರು. ಈ ವೇಳೆ ಇಲ್ಲಿರುವುದು ಕ್ಷೇಮವಲ್ಲ ಎಂದು ನಿಮಿಷ ಪ್ರಿಯ ಕುಟುಂಬ ನಿರ್ಧರಿಸಿತ್ತು. ಆದರೆ ಮಾಡಿಕೊಂಡ ಸಾಲ ಮುಗಿಸ್ಬೇಕಲ್ಲ, ತಾನೇ ಇರುತ್ತೇನೆ, ನೀವು ಹೋಗಿ ಎಂದು ನಿಮಿಷ ಪ್ರಿಯ ಗಂಡ ಮತ್ತು ಮಗಳನ್ನ ಭಾರತಕ್ಕೆ ಕಳುಹಿಸಿದಳು. 1 ವರ್ಷದಲ್ಲಿ ಸಾಲ ಮುಗಿಸ್ಕೊಂಡು ಊರಿಗೆ ಮರಳುವುದು ಅವರ ಯೋಜನೆಯಾಗಿತ್ತು. ಆದರೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಮೆಹದಿ ಮಹಾಕಳ್ಳ. ಅವನು ಕ್ಲಿನಿಕ್ಕನ್ನ ಮುಳುಗಿಸಿಯೇ ಬಿಟ್ಟ. ನಿಮಿಷ ಪ್ರಿಯ ತನಗಾದ ವಂಚನೆಯ ಕುರಿತು ಪೊಲೀಸ್ ದೂರು ನೀಡಿದಳು. ಮೆಹದಿಯ ಬಂಧನವೂ ಆಯಿತು. ಕೆಲವು ದಿನಗಳ ಬಳಿಕ ಹೊರಗೆ ಬಂದ ಮೆಹದಿ ನಿಮಿಷ ಪ್ರಿಯಾಳಿಗೆ ಇನ್ನಿಲ್ಲದ ಉಪಟಳ ಕೊಡತೊಡಗಿದ. ಪಾಸ್ಪೋರ್ಟ್ ಅಡಗಿಸಿಟ್ಟ. ಕೇಳಲು ಹೋದಾಗ ಅತ್ಯಾಚಾರ ಮಾಡಿದ. ಪೊಲೀಸರ ಬಳಿಗೆ ಹೋದರೆ ಅಲ್ಲಿರುವುದು ಹೌತಿಗಳ ಪೊಲೀಸರು. ಅವರು ಹೋಗಮ್ಮ ಸಾಕು ಎಂದು ಬೈದು ಅಟ್ಟಿದ್ರು. ನಿಮಿಷಗೆ 1 ಬಾರಿ ಇಲ್ಲಿಂದ ಓಡಿ ಹೋದ್ರೆ ಸಾಕು ಎಂದಾಗಿತ್ತು. ಅವನ ವಶದಲ್ಲಿರುವ ತನ್ನ ಪಾಸ್ಪೋರ್ಟ್ ವಾಪಸ್ಸು ಸಿಕ್ಕಿದ್ರೆ ಸಾಕಿತ್ತು. ಎರಡು 2017ರ ಜುಲೈ ತಿಂಗಳ ಒಂದು ದಿನ ಆಕೆ ಮೆಹದಿಯ ಕಚೇರಿಗೆ ಹೋದಳು. ಆಗಲೇ ಕುಡಿದು ಬಿದ್ದಿದ್ದ ಅವನಿಗೆ ಮತ್ತು ಬರಿಸುವ ಇಂಜೆಕ್ಷನ್ ಚುಚ್ಚಿದಳು. ಡೋಸ್ ಬಲವಾಗಿತ್ತು. ಮೆಹದಿ ಸತ್ತೇ ಹೋದ. ನಿಮಿಷ ಪ್ರಿಯ ಕಂಗಾಲಾದಳು. ತನ್ನ ಗೆಳತಿ ಹನಾನ್ ಜೊತೆ ಸೇರಿ ಮೆಹದಿಯ ಶವವನ್ನ ಕತ್ತರಿಸಿ ನೀರಿನ ಸಂಪಲ್ಲಿ ಹಾಕಿ ಓಡಿ ಹೋದಳು. ಹೌತಿ ಪೊಲೀಸರು ಬೆನ್ನಟ್ಟಿದರು. ನಿಮಿಷ ಪ್ರಿಯ ಬಂಧನವಾಯಿತು. ವಿಚಾರಣೆ ಮುಗಿಸಿ ಮರಣದಂಡನೆ ಖಾಯಂ ಆಯಿತು. ಕೂಲಿ ಮಾಡಿ ಮಗಳಿಗೆ ಓದಿಸಿದ್ರು ತಾಯಿ. ಹತ್ಯೆ ಉದ್ದೇಶವೇ ಇರಲಿಲ್ಲ, ಆದರೂ ನಡೆಯಿತು. ಕೇರಳದ ಪಾಲಕ್ಕಾಡ್ನ ಪುಟ್ಟ ಹಳ್ಳಿಯ ಬಡಮನೆಯ ಹುಡುಗಿ ನಿಮಿಷ ಪ್ರಿಯ ಇದೇ ಚರ್ಚ್ ಶಾಲೆಯಲ್ಲಿ ಓದಿದ್ದಳು. ಅವಳ ತಂದೆ ತಾಯಿ ಕೂಲಿ ಮಾಡಿ ಮಗಳನ್ನ ನರ್ಸಿಂಗ್ ಓದಿಸಿದ್ರು. ಇದೇ ಚರ್ಚ್ನಲ್ಲಿ ಅವರ ಮದುವೆಯೂ ಆಗಿತ್ತು. ಈ ಊರಿಗೆ ಮೆಹದಿ ಕೂಡ ಬಂದಿದ್ದ. ಆದರೆ ಯಾವ ಕ್ಷಣದಲ್ಲಿ ಏನಾಯ್ತೋ
ಕೆಟ್ಟ ಘಳಿಗೆಯೊಂದರಲ್ಲಿ ನಿಮಿಷ ಎಮನ್ನ ಆ ಪ್ರಜೆಗೆ ಮತ್ತು ಬರಿಸೋ ಚುಚ್ಚುಮದ್ದು ಕೊಟ್ಟಿದ್ದಳು. ಅದು ಓವರ್ಡೋಸ್ ಆಗಿ ನಿಮಿಷಾಳ ಬದುಕೇ ಕೈಮೀರಿ ಹೋಗಿತ್ತು. ಇಂಥ ಮಗಳು 1000 ಮೈಲು ದೂರದ ಎಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗ್ತಿದ್ದಾಳೆ ಅಂತ ಗೊತ್ತಾದಾಗ ಇತ್ತ ಕೇರಳದಲ್ಲಿ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು ಈ ತಾಯಿಗೆ. ಅಂದಿನಿಂದ ಈ ಕ್ಷಣದವರೆಗೂ ಮಗಳನ್ನು ಜೀವಂತ ಕರೆತರಲು ಮಾಡುತ್ತಿರೋ ಸಾಹಸ ಅಷ್ಟಿಷ್ಟಲ್ಲ. ಕೇರಳದ ತಾಯಿ ಎಮನ್ನಲ್ಲಿ ಹೋರಾಟ. ತಾಯಿ ಎಂದ್ರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು. ಮುಕ್ಕೋಟಿ ದೇವರು ಒಟ್ಟಾಗಿ ಬಂದರೂ ತಾಯಿಗೆ ಸಮವಲ್ಲ. ತಾಯಿ ಯಾವತ್ತಿದ್ರೂ ಅವರೆಲ್ಲರಿಗಿಂತ ಮಿಗಿಲು. ಯಾವುದೋ ತಪ್ಪಿಗೆ ಇಲ್ಲವೇ ಯಾವುದೋ ಕಾರಣಕ್ಕೆ ಇಡೀ ಜಗತ್ತು ನಮ್ಮ ವಿರುದ್ಧ ನಿಲ್ಲಬಹುದು. ನಿನ್ನ ಅಗತ್ಯ ಈ ಜಗತ್ತಿಗೆ ಇಲ್ಲ ಅಂತ ಹೇಳಬಹುದು. ತಾಯಿ ಮಾತ್ರ ಯಾವತ್ತೂ ತನ್ನ ಹೆತ್ತ ಕರುಳನ್ನ ಬಿಟ್ಟುಕೊಡೋ ಮಾತೇ ಇಲ್ಲ. ಮಗಳನ್ನು ನೇಣು ಕುಣಿಕೆಯಿಂದ ತಪ್ಪಿಸಬೇಕು ಅಂತ ಈ ತಾಯಿ ಮಾಡ್ತಿರೋ ಹೋರಾಟ ನಿಜಕ್ಕೂ ಹೃದಯ ಹಿಂಡುತ್ತೆ, ಕರುಳು ಕಿವುಚುತ್ತೆ. എങ്ങനെയായാലും അവളെ ജീവനോടെ രക്ഷിച്ച് കൊണ്ടുവരും എന്നുള്ളൊരു പ്രതീക്ഷയാണ്. സംഘടന സേവ് നിമിഷപ്രിയ എന്ന ഒരു സംഘടന 18 മാസമായി നന്നായിട്ട് പ്രവർത്തിക്കുന്നുണ്ട്. അവർ നന്നായിട്ട് പ്രവർത്തിച്ച് കൊണ്ടുവരും തന്നെ ഇതുവരെയും പ്രതീക്ഷിച്ചുകൊണ്ടിരുന്നത്. പെട്ടെന്നൊരു നെട്ടലായി വധശിക്ഷ ശരിവെച്ചു എന്ന് പറഞ്ഞപ്പോൾ അറിയാതെ കാര്യം ഇത് എന്തായാലും വിധിയൊന്ന് വന്നാലേ മറ്റു പ്രവർത്തിക്കാൻ പറ്റുള്ളൂ എന്നായിരുന്നു ശരിക്കുള്ള കാര്യം. ಮರ್ಡರ್ ಕೇಸ್ನಲ್ಲಿ ಮಗಳು ನಿಮಿಷ ಯಾವಾಗ ಜೈಲು ಸೇರಿದ್ಲೋ ಆವಾಗಿಂದ ಆಕೆಯನ್ನ ಬಿಡಿಸ್ಕೊಂಡು ಬರಬೇಕು ಅಂತ ನಿರಂತರ ಹೋರಾಟ ಮಾಡುತ್ತಿದ್ದಾರೆ ತಾಯಿ ಪ್ರೇಮಾ ಕುಮಾರಿ. ಬಹುಶಃ ಇದಕ್ಕೆ ಇರಬೇಕು ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ದೇವರಿಲ್ಲ ಅನ್ನೋದು. ಎಲ್ಲಿಯ ಕೇರಳದ ಪಾಲಕ್ಕಾಡ್ ಜಿಲ್ಲೆ, ಎಲ್ಲಿಯ ಎಮನ್. ಆದರೆ ತನ್ನ ಮಗಳನ್ನ ರಕ್ಷಣೆ ಮಾಡಬೇಕು ಅಂತ ಪ್ರೇಮಾ ಕುಮಾರಿ 2017ರಿಂದ ಇಲ್ಲಿವರೆಗೂ ಹೋರಾಟ ಮಾಡ್ತಾನೆ ಬರುತ್ತಿದ್ದಾರೆ. ಆ ಹೋರಾಟಕ್ಕೆ ಈಗ ಜಯ ಸಿಗೋ ಲಕ್ಷಣಗಳು ಕಾಣಿಸ್ತಿವೆ. ಬುಧವಾರವೇ ಗಲ್ಲಿಗೇರಬೇಕಾದವಳು ನಿಮಿಷ. ಈ ತಾಯಿಯ ಪ್ರಾರ್ಥನೆಯೋ ಎಂಬಂತೆ ಬುಧವಾರದ ಗಲ್ಲು ಶಿಕ್ಷೆಯನ್ನ ಈಗ ಮುಂದೂಡಲಾಗಿದೆ. After the Supreme Court order from Yemen, the only remaining option to save Nimisha Priya from execution in Yemen is if the family of the deceased, Talal Abdul Mehdi, to accept the blood money under Yemeni law. This is now the sole remedy available. ಕೋರ್ಟ್ ಸರ್ಕಾರ ಕೈಚೆಲ್ಲಿದೆ. ನಿಮಿಷ ರಕ್ಷಣೆಗಿರೋ ಆ ಕೊನೆ ದಾರಿ ಏನು? ಏನದು ಬ್ಲಡ್ ಮನಿ? 8 ಕೋಟಿ ಕೊಟ್ರೆ ಜೀವ ಉಳಿಯುತ್ತಾ? ತಾಯಿಯಲ್ಲದೆ ಬೇರೆ ಯಾರೇ ಆಗಿದ್ರೂ ಬಹುಶಃ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರನ್ನ ನಡುನೀರಿನಲ್ಲಿ ಕೈಬಿಟ್ಟು ಬಿಡ್ತಾ ಇದ್ರೇನು? ಬುಧವಾರದ ಬೆಳಗ್ಗಿನ ಹೊತ್ತಿಗೆ ಕೇರಳದ ಆ ಹುಡುಗಿ ಎಮನ್ನ ಆ ನೆಲದಲ್ಲಿ ಶವವಾಗಿ ಬಿಡುತ್ತಿದ್ದರೋ ಏನೋ. ಆದರೆ ತಾಯಿ ಪ್ರೇಮಾ ಕುಮಾರಿಯ ಹೋರಾಟ ಕೇರಳದ ಮಾನವೀಯ ಅಂತಃಕರಣವುಳ್ಳವರ ನೆರವಿನಿಂದ ಏನೋ ಒಳಿತಾಗ್ತಿದೆ ಎಂಬ ಭರವಸೆ ಮೂಡಿದೆ. ಅವರೆಲ್ಲರೂ ಈ ಕ್ಷಣದಲ್ಲಿಯೂ ಮಗಳನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಲು ಹೋರಾಟ ಮಾಡುತ್ತಿದ್ದಾರೆ. ಸದ್ಯ ನಿಮಿಷಾ ಪ್ರಿಯಾ ಮುಂದೆ ಇರೋ ಮಾರ್ಗ ಅಂದ್ರೆ ಅದು ಬ್ಲಡ್ ಮನಿ, ಅಂದ್ರೆ ರಕ್ತಹಣ. ಅದೇನು ಅಂದ್ರೆ ಮುಸ್ಲಿಂ ರಾಷ್ಟ್ರವಾಗಿರೋ ಯೆಮನ್ ದೇಶದಲ್ಲಿ ಯಾರಾದ್ರೂ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ರೆ ಅವರಿಗೆ ಅದರಿಂದ ಪಾರಾಗಲು ಇರೋ ಕೊನೆಯ ಅವಕಾಶ ಅಂದ್ರೆ ರಕ್ತಹಣ. ಅದು ಹೇಗಿರುತ್ತೆ ಅಂದ್ರೆ ಯಾರು ಮರ್ಡರ್ ಆಗಿರ್ತಾರೋ ಆತನ ತಂದೆ ತಾಯಿ ಇಲ್ಲವೇ ಕುಟುಂಬಸ್ಥರು ಹತ್ಯೆ ಮಾಡಿದವರನ್ನ ಕ್ಷಮಿಸೋದು, ಜೊತೆಗೆ ಅವರು ರಕ್ತಹಣ ಸ್ವೀಕಾರಕ್ಕೆ ಒಪ್ಪಿಕೊಳ್ಳುವುದು. ಹಾಗೆ ಅವರು ಎಷ್ಟು ಹಣಕ್ಕೆ ಡಿಮಾಂಡ್ ಮಾಡ್ತಾರೋ ಅಷ್ಟೂ ಹಣವನ್ನ ಹತ್ಯೆ ಮಾಡಿದವರ ಕುಟುಂಬದವರು ಕೊಡಬೇಕು. ಅದು ಸಕ್ಸಸ್ ಆಯಿತು ಅಂತಾದ್ರೆ ಮರಣದಂಡನೆ ಕ್ಯಾನ್ಸಲ್ ಆಗುತ್ತೆ. ಇದೀಗ ನಿಮಿಷ ತಾಯಿ ರಕ್ತಹಣಕ್ಕೆ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿಯೇ ಮಗಳ ಜೀವ ಉಳಿಸಲು ನೆರವಾಗಿ ಪ್ಲೀಸ್ ಅಂತ ಕಣ್ಣೀರಿಟ್ಟಿದ್ದಾರೆ. ಪ್ರೇಮಾ ಕುಮಾರಿಯವರು ಡಿಸೆಂಬರ್ನಲ್ಲಿ ಯೆಮನ್ ರಾಜಧಾನಿ ಸನಾಗೆ ಭೇಟಿ ನೀಡಿದ್ದಾರೆ. ಯೆಮನ್ ಮೂಲದ ಅನಿವಾಸಿ ಭಾರತೀಯ ಸಾಮಾಜಿಕ ಕಾರ್ಯಕರ್ತರ ಗುಂಪು ನೆರವು ನೀಡುತ್ತಿದೆ. ಹತ್ಯೆಯಾದ ತಲಾಲ್ ಅಬ್ದೋ ಮೆಹದಿ ಕುಟುಂಬಸ್ಥರು ರಕ್ತಹಣ ಸ್ವೀಕಾರಕ್ಕೆ ಒಪ್ಪಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸಂತ್ರಸ್ತ ಕುಟುಂಬ ಕೇಳದಿದ್ರು ಅನಿರೀಕ್ಷಿತ ಸಾವಿಗೆ ಪರಿಹಾರವಾಗಿ $1 ಮಿಲಿಯನ್ ಅಂದ್ರೆ 8.6 ಕೋಟಿ ಬ್ಲಡ್ ಮನಿ ನೀಡಲು ನಾವೇ ರೆಡಿ ಇದ್ದೇವೆ ಅಂತ ನಿಮಿಷಾ ಪರ ವಕೀಲರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಿಂದಲೂ ಸಂಧಾನಕ್ಕೆ ಸಲಹೆ. ಈ ವಿಚಾರ 3 ದಿನಗಳ ಹಿಂದೆ ಭಾರತದ ಸುಪ್ರೀಂ ಕೋರ್ಟ್ನಲ್ಲೂ ತುರ್ತು ವಿಚಾರಣೆಗೆ ಬಂದಿತ್ತು. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕೆಂದು ಕೇರಳದ ಸಿಎಂ ನಾಯಕರು ನಿಮಿಷಾ ಕುಟುಂಬಸ್ಥರು ಒತ್ತಾಯಿಸಿದ್ರು. ಆದರೆ ಯೆಮನ್ನಲ್ಲಿ ಭಾರತದ ಎಂಬಸಿ ಇಲ್ಲ.
ಜೊತೆಗೆ ಅಲ್ಲಿರೋದು ಬಂಡುಕೋರರ ಸರ್ಕಾರ. ಹಾಗಾಗಿ ರಾಜತಾಂತ್ರಿಕ ವಿಚಾರದಲ್ಲೂ ಕೆಲವು ಅಡೆತಡೆಗಳಿದ್ದವು. ಹೀಗಾಗಿ ಸುಪ್ರೀಂ ಕೋರ್ಟ್ ಬ್ಲಡ್ ಮನಿ ಮೂಲಕ ಸಂಧಾನಕ್ಕೆ ಸಲಹೆ ನೀಡಿತ್ತು. Government of India is hopeful, we will get some more time for the blood money negotiation, and categorically we inform the court that, and the Union of India also, we are not looking for any financial assistance from the government. We are ready to raise the amount whatever is demanded by the victim's family, and we are seeking only the diplomatic interventions or the support for the blood money negotiations. ಭಾರತ ಸರ್ಕಾರವು ನಿಮಿಷಾ ಪ್ರಿಯಾಗೆ ಗಲ್ಲು ಶಿಕ್ಷೆ ತಪ್ಪಿಸಲು ಎಲ್ಲ ರೀತಿಯಿಂದಲೂ ಪ್ರಯತ್ನ ನಡೆಸುತ್ತಿದೆ. ಹಾಗೆ ನೆರವು ನೀಡಿ ಅಂತ ನಿಮಿಷಾ ಪ್ರಿಯ ತಾಯಿ ಭಾವನಾತ್ಮಕವಾಗಿ ಮನವಿ ಮಾಡಿದ್ದಾರೆ. ನಿಮಿಷಾ ಪ್ರಿಯ ತಾಯಿಯ ಭಾವನಾತ್ಮಕ ಮನವಿಗೆ ಇಡೀ ದೇಶವೇ ಮಿಡಿಯುತ್ತಿದೆ. ಜನ ನೆರವು ನೀಡಲು ಸಿದ್ಧ ಅಂತ ಮುಂದೆ ಬರ್ತಿದ್ದಾರೆ. ಕೇಂದ್ರ ಸರ್ಕಾರವು ಎಲ್ಲಾ ಪ್ರಯತ್ನ ಮಾಡುವುದಾಗಿ ಹೇಳಿಕೊಂಡಿದೆ. ಈಗ ನಿಮಿಷಾ ಪ್ರಿಯ ಗಲ್ಲು ಶಿಕ್ಷೆಯಿಂದ ಪಾರಾಗಬೇಕು ಅಂತಾದ್ರೆ ಮೆಹದಿ ಕುಟುಂಬಸ್ಥರು ರಕ್ತಹಣಕ್ಕೆ ಒಪ್ಪಿಕೊಳ್ಳಬೇಕು. ಸಾಲದಲ್ಲೇ ಮುಳುಗಿರೋ ನಿಮಿಷಾ ಫ್ಯಾಮಿಲಿ. ಒಂದು ಕಡೆ ನಿಮಿಷಾ ಪ್ರಿಯ ಜೈಲು ಪಾಲಾಗಿ ಗಲ್ಲು ಶಿಕ್ಷೆಯನ್ನ ಎದುರು ನೋಡ್ತಿದ್ರೆ, ಇತ್ತ ಕೇರಳದಲ್ಲಿ ಅವರ ಮನೆಯ ಪರಿಸ್ಥಿತಿ ಅತ್ಯಂತ ದಯನೀಯವಾಗಿದೆ. ನಿಮಿಷಾ ಗಂಡ ಟೋಮಿ ಥಾಮಸ್ ಕಾರು ಚಾಲಕ, ತಾಯಿ ಪ್ರೇಮಕುಮಾರಿ ಮನೆಗೆಲಸ ಮಾಡಿ ಬದುಕು ನಡೆಸುವವರು. ವಕೀಲರ ವೆಚ್ಚ, ಇತರ ಖರ್ಚುಗಳಿಗಾಗಿ ಅವರು ಕೇರಳದಲ್ಲಿದ್ದ ತಮ್ಮ ಮನೆ, ಕಾರು ಎಲ್ಲ ಆಸ್ತಿ ಮಾರಿದ್ದಾರೆ. ಅವರ ಮಗಳು ವಸತಿ ಶಾಲೆಯಲ್ಲಿದ್ದು 7ನೇ ತರಗತಿ ಓದುತ್ತಿದ್ದಾಳೆ. ಇದೂ ಸಾಲದೆಂಬಂತೆ ಯೆಮನ್ನಲ್ಲಿ ಕ್ಲಿನಿಕ್ ಆರಂಭಿಸಲು ಅವರು ಮಾಡಿದ್ದ 60 ಲಕ್ಷ ರೂಪಾಯಿ ಸಾಲವೂ ಇದೆ. ആದರೂ ഈ കുടുംബ ഭരവസ കಳೆದುಕೊಂಡಿല്ല. എനിക്കിപ്പോൾ നിലവിൽ പറയാൻ പറ്റില്ല. കാരണം എന്ന് ചോദിച്ചാൽ ഈ ഇപ്പോൾ എംബസിയുടെ ആൾക്കാർ, ഇന്ത്യ ഗവൺമെൻറ് ആളുകളാണ് അതിൻ്റെ ഇടപെട്ട് ഓരോ കാര്യം ചെയ്യുന്നത്. അവരുടെ ഭാഗങ്ങൾ അവർ ചെയ്യുന്നുണ്ട്. അതിൻ്റെ എല്ലാ കാര്യങ്ങളും അവർ പുറത്തേക്ക് പറയില്ല. അപ്പോൾ ഏകദേശം അവർ ചെയ്യുന്ന കാര്യത്തിൻ്റെ ഒരു ഫൈനൽ റിസൾട്ട് എന്താണോ അത് അവർ എപ്പോൾ നമ്മളെ അറിയിക്കുന്നോ അപ്പോൾ അതുമായിട്ട് ബന്ധപ്പെട്ട് നമുക്ക് മറ്റുള്ളവരോടൊന്ന് പറയാൻ പറ്റുള്ളൂ. ನಿಮಿಷ ಪರ ನಿಂತ ಸಂಪೂರ್ಣ ಕೇರಳ. ವರ್ಷದಿಂದ ನಡೆಯುತ್ತಿದೆ ಸೇವ್ ನಿಮಿಷಾ ಪ್ರಿಯ ಅಭಿಯಾನ. ನಿಮಿಷಾ ಪ್ರಿಯಾಳ ರಕ್ಷಣೆಗೆ ಶುರುವಾದ ಸೇವ್ ನಿಮಿಷಾ ಮೂವ್ಮೆಂಟ್ ಕೊನೆ ಕ್ಷಣದ ತನಕ ಹೋರಾಡುತ್ತಿದೆ. ಶರಿಯತ್ ನಿಯಮಾವಳಿಯಲ್ಲಿರುವಂತೆ ಮೆಹದಿ ಕುಟುಂಬಕ್ಕೆ 8.5 ಕೋಟಿ ರೂಪಾಯಿ ಬ್ಲಡ್ ಮನಿ ಕೊಡಲು ಮುಂದಾಗಿದೆ. ಮೆಹದಿ ಕುಟುಂಬ ಬ್ಲಡ್ ಮನಿ ಸ್ವೀಕರಿಸುತ್ತಿಲ್ಲ. ಅದು ನಮ್ಮ ಮರ್ಯಾದೆಯ ಪ್ರಶ್ನೆ ಎನ್ನುತ್ತಿದೆ. ಕೇಂದ್ರ ಸರ್ಕಾರ ಈ ಸಂಬಂಧ ಯೆಮನ್ ಸರ್ಕಾರದ ಜೊತೆ ಮಾತುಕತೆಗೆ ಮುಂದಾಗೋಣ ಎಂದರೆ ಅಲ್ಲಿರುವುದು ಉಗ್ರಗಾಮಿಗಳ ಸರ್ಕಾರ. ಹೌತಿಗಳ ಆಡಳಿತವಿರುವ ಯೆಮನ್ ಜೊತೆ ಭಾರತ ಸರ್ಕಾರಕ್ಕೆ ರಾಜತಾಂತ್ರಿಕ ಸಂಬಂಧವಿದ್ದರೂ ಯೆಮನ್ನಲ್ಲಿ ತಮ್ಮ ರಾಯಭಾರಿ ಕಚೇರಿ ಇಲ್ಲ. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲೂ ಈ ವಿಷಯ ಪ್ರಸ್ತಾಪವಾಗಿದೆ. ನಾವು ಮಾಡಬಹುದಾದನ್ನೆಲ್ಲ ಮಾಡಿದ್ದಾಗಿದೆ. ಯೆಮನ್ನ ಪ್ರಭಾವಿ ಶೇಖ್ ಒಬ್ಬನ ಮೂಲಕ ಮಾತನಾಡಿಸಿ ನೋಡಿದೆವು, ಪ್ರಯೋಜನವಾಗಿಲ್ಲ. ಬ್ಲಡ್ ಮನಿ ನೆಗೋಸಿಯೇಷನ್ಗೆ ನೆರವಾಗ್ತೀವಿ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ದೇವರಂತೆ ಬಂದ ಗ್ರ್ಯಾಂಡ್ ಮುಫ್ತಿ. ಗಲ್ಲಿಗೆ ಕೆಲವೇ ನಿಮಿಷ ಮುನ್ನ ಸಂಧಾನ ಸಕ್ಸಸ್. ಇವೆಲ್ಲ ಸಂಧಾನ, ಬ್ಲಡ್ ಮನಿ ಹೊಂದಿಸೋ ಪ್ರಯತ್ನ, ಗಲ್ಲು ಶಿಕ್ಷೆಗೆ ತಡೆ. ಅದೂ ಸಾಧ್ಯವಿಲ್ಲವಾದರೆ ಗಲ್ಲು ಶಿಕ್ಷೆಯ ದಿನಾಂಕವನ್ನಾದರೂ ಮುಂದೂಡೋ ಪ್ರಯತ್ನಕ್ಕೆ ಕೊನೆ ಕ್ಷಣದಲ್ಲಿ ಫಲ ಸಿಕ್ಕಿದೆ. ಅದು ಸಾಧ್ಯವಾಗಿದ್ದು ಕೇರಳದ ಪ್ರಭಾವಿ ಮುಸ್ಲಿಂ ಧಾರ್ಮಿಕ ನಾಯಕ ಕಾಂತಪುರಂ ಎಪಿ ಅಬುಬಕ್ಕರ್ ಮುಸ್ಲಿಯಾರ್ ಅವರಿಂದ. ಭಾರತದ ಗ್ರ್ಯಾಂಡ್ ಮುಫ್ತಿ ಎಂದೇ ಕರೆಯಲ್ಪಡುವ ಕೇರಳದ ಪ್ರಭಾವಿ ಸುನ್ನಿ ಸಮುದಾಯದ ಹಿರಿಯ ನಾಯಕ ಕಾಂತಪುರಂ ಅಬುಬಕ್ಕರ್ ಮುಸ್ಲಿಯಾರ್ ಅವರು ಯೆಮನ್ನ ಸಂತ್ರಸ್ತ ತಲಾಲ್ ಅಬ್ದೋ ಮೆಹದಿ ಅವರ ಕುಟುಂಬಸ್ಥರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಜೀವ ತೆಗೆದಿರುವುದಕ್ಕೆ ಕ್ಷಮೆಗೆ ಬದಲಾಗಿ ಹಣ ತೆಗೆದುಕೊಳ್ಳುವಂತೆ ಮನವೊಲಿಸಲು ಹಿರಿಯ ನಾಯಕ ಅಬುಬಕ್ಕರ್ ಅವರು ಪ್ರಯತ್ನಿಸುತ್ತಿದ್ದಾರೆ. ಬುಧವಾರ ಗಲ್ಲು ಶಿಕ್ಷೆ ನಿಗದಿಯಾಗಿರೋ ನಡುವೆಯೇ ಮಂಗಳವಾರವೇ ಯೆಮನ್ ತಲುಪಿದ ಮುಸ್ಲಿಯಾರ್ ಅವರು ಮೆಹದಿ ಕುಟುಂಬದ ಜೊತೆ ಸಂಧಾನ ನಡೆಸಿದ್ದಾರೆ. 94 ವರ್ಷದ ಹಿರಿಯ ನಾಯಕ ಕಾಂತಪುರಂ ಎಪಿ ಅಬುಬಕ್ಕರ್ ಅವರು ಯೆಮನ್ನ ಧಾರ್ಮಿಕ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಅಬುಬಕ್ಕರ್ ಅವರ ಆದೇಶದಂತೆ ಪ್ರಮುಖ ಧಾರ್ಮಿಕ ಸೂಫಿ ನಾಯಕ ಶೇಖ್ ಹಬೀಬ್ ಉಮರ್ ಬಿನ್ ಹಫೀಜ್ ಅವರ ನೇತೃತ್ವದಲ್ಲಿ ಮೆಹದಿ ಅವರು ಧಮರ್ನಲ್ಲಿ ಸಭೆ ನಡೆದಿದೆ. ಈ ವೇಳೆ ಮೃತ ಮೆಹದಿಯ ಕುಟುಂಬ ಸದಸ್ಯರ ಜೊತೆಗೆ ಯೆಮನ್ನ ಕೋರ್ಟ್ನಲ್ಲಿ ಜಡ್ಜ್ ಕೂಡ ಆಗಿರೋ ಓರ್ವ ವ್ಯಕ್ತಿ ಈ ಸಂಧಾನ ಪ್ರಯತ್ನದಲ್ಲಿ ಸಾಥ್ ನೀಡಿದ್ದಾರೆ. ಜೊತೆಗೆ ಯೆಮನ್ನ ಉಮರ್ ಬಿನ್ ಹಫೀಜ್ ಅವರ ಪ್ರತಿನಿಧಿಗಳು, ಸಂತ್ರಸ್ತ ಮೆಹದಿ ಅವರ ಸೋದರ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಕೊನೆಗೆ ಗಲ್ಲು ಶಿಕ್ಷೆಯ ಮುನ್ನಾ ದಿನ ನಿಮಿಷಾ ಪರ ಒಂದು ಶುಭ ಸುದ್ದಿ ಲಭಿಸಿದೆ.
ಬುಧವಾರ ನಿಗದಿಯಾಗಿದ್ದ ಗಲ್ಲು ಶಿಕ್ಷೆ ಮುಂದೂಡಿಕೆಯಾಗಿದೆ. ಮುಂದಿನ ಗಲ್ಲು ಶಿಕ್ಷೆಯ ದಿನವನ್ನೂ ನಿಗದಿಗೊಳಿಸಿಲ್ಲ. ಇದು ನಿಮಿಷ ಪರ ಹೋರಾಟಗಾರರಲ್ಲಿ ಹೊಸ ಭರವಸೆ ಮೂಡಿಸಿದೆ. ನಿಮಿಷ ಮಾಡಿದ ತಪ್ಪಿಗೆ ಪರಿಹಾರ ನೀಡುವ ಕುರಿತು ಸಭೆಯಲ್ಲಿ ಮಾತುಕತೆಗಳು ಇನ್ನೂ ಮುಂದುವರೆದಿದೆ. ಸಂತ್ರಸ್ತರು ಅಥವಾ ಅವರ ಕುಟುಂಬದವರಿಗೆ ಬ್ಲಡ್ ಮನಿ ನೀಡುವ ಬಗ್ಗೆ ಚರ್ಚೆಗಳೂ ನಡೆಯುತ್ತಿವೆ. ಮೃತನ ಓರ್ವ ಸೋದರ ಬ್ಲಡ್ ಮನಿಗೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇಡೀ ಕುಟುಂಬವೇ ಒಪ್ಪಬೇಕಿದ್ದು ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿವೆ. ಒಂದು ವೇಳೆ ಬ್ಲಡ್ ಮನಿ ಸ್ವೀಕರಿಸಲು ಮೃತನ ಕುಟುಂಬ ಒಪ್ಪಿಕೊಂಡರೆ ಮಾತ್ರ ನಿಮಿಷ ಮರಳಿ ಜೀವಂತವಾಗಿ ತವರಿಗೆ ಮರಳಲು ಸಾಧ್ಯ. ಸದ್ಯ ನಿಮಿಷ ಪ್ರಿಯಾ ಅವರ ಗಲ್ಲು ಶಿಕ್ಷೆಯನ್ನ ಮುಂದೂಡಲಾಗಿದೆ. ಧಾರ್ಮಿಕ ಸಾಮಾಜಿಕ ನಾಯಕರು, ಭಾರತ ಸರ್ಕಾರ ಆಕೆಯನ್ನ ಉಳಿಸಲು ತನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತಲೇ ಇದೆ. ಸಂತ್ರಸ್ತನ ಕುಟುಂಬದೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಳಲು ಭಾರತ ಸರ್ಕಾರವು ಎಲ್ಲಾ ಮಾರ್ಗದಲ್ಲಿಯೂ ಪ್ರಯತ್ನಿಸುತ್ತಿದೆ.